ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವತ್ತು ನಾವು ಬಿರಿಯಾನಿ ಮಾಡ್ತಾಯಿದ್ದೀವಿ. ಮೊದಲಿಗೆ ನಾನು ಕುಕ್ಕರಲ್ಲಿ ಎಣ್ಣೆ, ಈರುಳ್ಳಿ ಮತ್ತು ಲವಂಗ, ಪಲಾವ್ ಎಲೆ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಈರುಳ್ಳಿನ ನಾವು 2 ಈರುಳ್ಳಿನ ತಗೊಂಡಿದ್ವಿ. ನೆಕ್ಸ್ಟು ಟೊಮೊಟೊ, ಅದಕ್ಕೆ 2ರಿಂದ 3 ಟೊಮೊಟೊನ ಹಾಕ್ಕೊಬೋದು, ಎಷ್ಟು ಕ್ವಾಂಟಿಟಿ ಬೇಕು ಅದರಲ್ಲಿ ನಿಮಗೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದೇ ರೀತಿ. ಅದು ಸೌಟಲ್ಲಿ ತಿರುಗಿಸ್ತಾ ಇರಬೇಕು. ಆಮೇಲೆ ನಾವು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬೇಕು. ಈ ಕೊತ್ತಂಬರಿ ಸೊಪ್ಪು ಎಂತಕ್ಕಪ್ಪ ಅಂದರೆ, ನಾವು ಅದನ್ನು ಸಪ್ರೇಟಾಗಿ ಹೇಳ್ತೀನಿ. ಮಿಕ್ಸ್ ಮಾಡಬೇಕಾದ್ರೇ ನಾವು ಪೇಸ್ಟಾಗಿ ತಯಾರಿಸ್ಕೊಂಡಿರ್ತೀವಿ, ಮತ್ತು ಇದಕ್ಕೂ ಹಾಕಲೇಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪನ್ನ. ಇದು ಚೆನ್ನಾಗಿ ಅದರ ಎಣ್ಣೆ ಅಂಶ ಬಿಡೋವರೆಗೂ ನಾವು ನೋಡ್ಕೊಳ್ಬೇಕು. ಹಿಂಗೆ ಅದನ್ನು ಕೈಯಿಂದನೇ ತಿರುಗಿಸ್ತಾ ಇರಬೇಕು. ನಾವು ರೆಡಿ ಮಾಡ್ಕೊಂಡಿರೋ ಪೇಸ್ಟ್ ನಾನು ಹೇಳಿದ್ನಲ್ವ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಗೂ ನಿಮಗೆ ಬೆಳ್ಳುಳ್ಳಿ ಬೇಕಂದ್ರೂ ಸೇರಿಸ್ಕೊಳ್ಬೋದು. ಆ ಪೇಸ್ಟ್ನ ಚೆನ್ನಾಗಿ ರುಬ್ಕೊಂಡು ಮಿಕ್ಸಿಲಿ ನಾವು ಈ ಒಂದು ಇದನ್ನು ಸಹ ನಾವು ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆಯಾ ಅಂತ ನೋಡ್ಕೊಳ್ಬೇಕು. ಚೆನ್ನಾಗಿ ಎಣ್ಣೆ ಬಿಟ್ಟಾದಮೇಲೆ ಅದ್ರ ಹಸಿ ಸ್ಮೆಲ್ಲು, ಆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನ ಹಸಿ ಸ್ಮೆಲ್ಲು ಹೋಗೋವರೆಗೂ ನಾವು ಇದು ಮಾಡ್ಕೊಳ್ಬೇಕು. ನಂತರ ನಾವು ಬಿರಿಯಾನಿ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದನ್ನು ಎಲ್ಲ ಮಸಾಲೆ ಇದಕ್ಕೆ ಹಿಡಿಯೋವರೆಗೂ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ನೋಡ್ಬೋದು ಗಾಯ್ಸ್ ಇವಾಗ ಹೆಂಗದು ಎಣ್ಣೆ ಮತ್ತು ಮಸಾಲೆ ಬಿಡ್ತಾ ಇದೆ ಅಂತ. ಇದಾದಮೇಲೆ ಇದಕ್ಕೆ ನಾವು 2 ಸ್ಪೂನ್ ಆಗೋವಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಬೇಕು. ಇದು ನಾವು ಮನೆಯಲ್ಲೇ ಮಾಡಿಸಿರೋದು. ನಿಮಗೇನಾದರೂ ಬೇಕು ಚಿಲ್ಲಿ ಪೌಡರ್ದು ಅಂದರೆ ಕಮೆಂಟ್ ಮಾಡಿ ಗಾಯ್ಸ್. ಧನಿಯಾ ಪೌಡರು ಸಹ ನಾವು ಮನೆಯಲ್ಲೇ ಮಾಡ್ಕೊಳ್ತೀವಿ. ಇದು ನಾವು ಮಾಡಿಸಿರೋ ಧನಿಯಾ ಪೌಡರ್, ಇದು ಚಿಲ್ಲಿ ಪೌಡರ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂತ. ಯು ಶುಡ್ ಟ್ರೈ ದಿಸ್ ಗೈಸ್, ಯು ಶುಡ್ ಟ್ರೈ ದಿಸ್ ಬಿಕಾಸ್ ಟೇಸ್ಟ್ ವಾಸ್ ವೆರಿ ಗುಡ್, ವೆರಿ ವೆರಿ ಗುಡ್. ಮೊಸರು ಹಾಕ್ಕೊಳ್ಬೇಕು ಈ ಬಿರಿಯಾನಿಗೆ. ಮೊಸರೇ ಗೈಸ್ ತುಂಬ ಇಂಪಾರ್ಟೆಂಟ್ ಥಿಂಗ್ ಅಂದರೆ, ಬಿಕಾಸ್ ಇದು ಟೇಸ್ಟ್ನ ಎನ್ಹ್ಯಾನ್ಸರ್ ಅಂತಲೇ ನಾವು ಹೇಳ್ಬೋದು. ಮತ್ತು ಯಾವುದೇ ಬ್ಯಾಕ್ಟೀರಿಯಾಸ್ ಇದ್ದರೂ ಸಹ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ವಾಸ್ ರಿಯಲಿ ಗುಡ್ ಬಿಕಾಸ್ ಆಫ್ ದಿಸ್ ಕರ್ಡ್. ನೀವು ಟ್ರೈ ಮಾಡಿ ಗೈಸ್ ಕರ್ಡ್ ಹಾಕಿ. ತುಂಬ ಜನ ಕರ್ಡ್ ಹಾಕಿ ಮಾಡೋದನ್ನ ನಾನು ನೋಡಿದ್ದೀನಿ. ಸೊ ಐ ಆಮ್ ಟೆಲ್ಲಿಂಗ್ ದಿಸ್. ಮತ್ತು ನಾವು ಚಿಕನ್ನ ಮೊದಲೇ ವಾಶ್ ಮಾಡಿ ಇಟ್ಕೊಂಡಿದ್ವಿ ಅರಿಶಿನ ಹಾಕಿ. ಸೊ ಅರಿಶಿನ ನೀವು ಆಪ್ಷನಲ್ ಆಗಿ ಮೊದಲೇ ಹಾಕ್ಕೊಳ್ಬೋದು, ಇಲ್ಲಾಂದರೆ ನೀವು ಚಿಕನ್ ವಾಶ್ ಮಾಡಬೇಕಾದ್ರೆ ಅದಕ್ಕೆ ನೀವು ಹಾಕ್ಕೊಂಡು ವಾಶ್ ಮಾಡ್ಬೋದು. ನಾವು ಮೊದಲೇ ನಾವು ಚಿಕನ್ಗೆ ಹಾಕ್ಕೊಂಡಿರೋ ಕಾರಣ ನಾವಿಲ್ಲಿ ಅರಿಶಿನ ಯೂಸ್ ಮಾಡ್ತಾಯಿಲ್ಲ. ಆಮೇಲೆ ಅದನ್ನ ಚೆನ್ನಾಗಿ ಎಲ್ಲ ಮಸಾಲೆ
ಚಿಕನ್ಗೆ ಹಿಡಿಯೋವರೆಗೂ ನಾವು ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕು. ಇವಾಗಲೇ ಉಪ್ಪು ಹಾಕ್ಕೊಂಡ್ರೆ ಎಲ್ಲ ಉಪ್ಪು ಚಿಕನ್ಗೆ ಚೆನ್ನಾಗಿ ಇದಾಗುತ್ತೆ, ಸೇರಿಕೊಳ್ಳುತ್ತೆ. ನೀವು ನೋಡ್ಬೋದು ಕಲರ್ ಹೆಂಗೆ ಬಂದಿದೆ ಅಂತ, ತುಂಬ ಚೆನ್ನಾಗಿದೆ ಗೈಸ್. ನಾವು ಇದನ್ನು ತಿನ್ನಲ್ಲ, ಸೊ ಅದಕ್ಕೆ ನಾವು ಇದನ್ನು ಇವಾಗ ಲಿಡ್ನ ಕ್ಲೋಸ್ ಮಾಡಿ ನಾವು 2 ವಿಷಲ್ಸ್ ಬಿಡಬೇಕು. ಇದನ್ನು ಅದು ವಿಜಿಲ್ ಬಿಡೋ ಅಷ್ಟರಲ್ಲಿ ನಾವು ಅಕ್ಕಿನ ತೊಳ್ಕೊಳ್ಳೋಣ. ನಾವು ಮನೇಲಿ ಇವತ್ತು ತುಂಬ ಜನ ಇರೋ ಕಾರಣ, 5 ಜನ ಇರುವ ಕಾರಣ ನಾವು ಒಂದು 4 ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀವಿ. ಅದನ್ನು ಮೊದಲೇ ವಾಶ್ ಮಾಡಿ ಒಂದು 5 ಮಿನಿಟ್ಸ್ ಸುಮ್ಮನೆ ಬಿಡಬೇಕು. 5 ಮಿನಿಟ್ಸ್ ನಾವು ಬಿಟ್ಟಾದಮೇಲೆ ಈ ಅಕ್ಕಿನ ಇಲ್ಲಿ ನಾವು ಕುದಿಸ್ತಾ ಇರೋ ಇದಕ್ಕೆ ನಾವು ಈ ಅಕ್ಕಿನ ಆ್ಯಡ್ ಮಾಡಿಕೊಳ್ಬೇಕು. ನೀವು ಮೊದಲೇ ಈ ಥರ ನೆನೆಸಿಟ್ಕೊಂಡ್ರೆ ಅಕ್ಕಿ ಚೆನ್ನಾಗಿ ಉದ್ರಾಗಿ ಬರುತ್ತೆ. ಇವಾಗ ನಾವು ತೊಳೆದಿರೋ ಅಕ್ಕಿನ ಇದಕ್ಕೆ ಪೂರ್ತಿಯಾಗಿ ಇದಕ್ಕೆ ನಾವು ಸೇರಿಸ್ಕೊತಾ ಇದ್ದೀವಿ. ಇದನ್ನು ನಾವು ಈಕ್ವೆಂಟಾಗಿ ಎಲ್ಲದಕ್ಕೂ ಈಕ್ವಲ್ ಆಗಿ ಮಿಕ್ಸ್ ಆಗೋವರೆಗೂ ನಾವು ಅದನ್ನು ಕಂಪ್ಲೀಟಾಗಿ ಟ್ವಿಲ್ ಮಾಡಬೇಕು. ಇನ್ನೂ ನೀರು ಹಾಕ್ಕೊಳ್ಬೇಕು ಗಾಯ್ಸ್. ಇದೆಲ್ಲ ಆದಮೇಲೆ ಇನ್ನೂ ನಿಮಗೆ ಖಾರದ ಪುಡಿ ಆಗಲಿ ಧನಿಯಾ ಪುಡಿ ಆಗಲಿ ಎಲ್ಲ ಟೇಸ್ಟ್ ನೋಡಿಕೊಂಡು ಎಷ್ಟು ನಿಮಗೆ ಸಾಲಿಲ್ಲ ಅಂತ, ಕಡಿಮೆ ಆಗಿದ್ರೆ ಜಾಸ್ತಿ ಹಾಕ್ಕೊಳ್ಬೇಕು, ಜಾಸ್ತಿ ಆಗಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ನೀವು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಾಯ್ಸ್. ನೀರು ಹಾಕ್ಕೊಂಡು ಅದೇ ಮಸಾಲೆ ರುಬ್ಬಿರ್ತಕ್ಕ ಮಸಾಲೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೊಳ್ತೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕ್ಬಿಟ್ಟು
ಇದು ಬಿಸಿಯಾಗಿ ಒಂದು ಕುದಿ ಬಂದಮೇಲೆ ಇದಕ್ಕೆ ನಾವು ನಿಂಬೆ ಹುಳಿ ಹಾಕ್ಕೋಬೇಕು. ನಿಂಬೆ ಹುಳಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಮತ್ತು ಪರ್ಫೆಕ್ಟ್ ಅಂತಾರಲ್ಲ ಹಂಗಿರುತ್ತೆ ಇದು. ಮಿಕ್ಸ್ ಮಾಡ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಹದವಾಗಿ ಮಿಕ್ಸ್ ಮಾಡಿ ಕರೆಕ್ಟಾಗಿ ಆಗಿದೆಯಾ ಅಂತ ಕೈ ಅಳತೆಯಲ್ಲಿ ನೋಡ್ಕೋಬೇಕು. ನಮಗೆ ಗೊತ್ತಾಗಲ್ಲ, ಸೊ ನಾವು ಕೈ ಯೂಸ್ ಮಾಡಿದ್ದೀವಿ. ಮತ್ತು ಇದನ್ನು ಲಿಡ್ ಕ್ಲೋಸ್ ಮಾಡಿ 2-3 ವಿಸಿಲ್ ಬಂದರೆ ಸಾಕು ಗೈಸ್, ಅಷ್ಟೇ. ನೀವು ನೋಡ್ಬೋದು ರೈಸು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ಗೈಸ್, ತುಂಬ ಚೆನ್ನಾಗಿದೆ. ನಂಗೆ ಕರ್ಡ್ ಇರಬೇಕು.